ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಈ ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ರೆಸಿಪಿ ಐಟಮ್ ಏನಾಗಿ ಬಂದಿಲ್ಲ, ಅದರ ಬದಲಾಗಿ ಒಂದು ಟಿಪ್ಸ್ ಆಗಿ ಬಂದಿದ್ದೇನೆ. ಅದು ಏನಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಕರಿಬೇವಿನ ಸೊಪ್ಪನ್ನು ಯಾವ ರೀತಿ ಫ್ರಿಜ್ಜಿನಲ್ಲಿ ಫ್ರೆಶ್ ಆಗಿ, ಅಂದರೆ ಗಿಡದಲ್ಲಿ ಇರುವ ಹಾಗೆಯೇ ಫ್ರೆಶ್ ಆಗಿ ಫ್ರಿಜ್ಜಿನಲ್ಲಿ ಯಾವ ರೀತಿ ಸ್ಟೋರ್ ಮಾಡಿಡೋದು ಎಂಬುದನ್ನು ನಾನು ತೋರಿಸ್ಕೊಡ್ತಾ ಇದ್ದೇನೆ. ಅಂದರೆ ನಾವು ಅಂಗಡಿಯಿಂದ ತಂದಂತಹ ಕರಿಬೇವಿನ ಸೊಪ್ಪು ಕೂಡ ಫ್ರೆಶ್ ಆಗಿ ನಾವು ಮನೆಯಲ್ಲಿ ಇಟ್ಕೊಳ್ಬೋದು. ಇದೀಗ ನಾನು ನನ್ನ ಮನೆಯಲ್ಲಿ ನಮ್ಮ ಕರಿಬೇವಿನ ಸೊಪ್ಪಿಂದು ಮರ ಇದೆಯಲ್ವ, ಅದನ್ನು ಕಡಿದಿದ್ದೇವೆ. ಅದರ ಸೊಪ್ಪು ಒಳ್ಳೆ ಫ್ರೆಶ್ ಸೊಪ್ಪು ಸಿಕ್ಕಿದೆ. ಇದನ್ನು ನಮಗೆ ಬಿಸಾಡಲಿಕ್ಕೂ ಕೂಡ ಮನಸ್ಸು ಬರಲ್ಲ. ಏಕೆಂತಂದರೆ ನಾವು ಎಲ್ಲ ಅಡುಗೆಗಳಿಗೂ ಕೂಡ ನಾವು ಕರಿಬೇವಿನ ಸೊಪ್ಪು ಬೇಕೇ ಬೇಕು. ಒಗ್ಗರಣೆಗಂತೂ ಕರಿಬೇವಿನ ಸೊಪ್ಪು ಬೇಕೇ ಆಗಿದೆ. ಯಾವ ರೀತಿ ಇದನ್ನು ನಾವು ತಿಂಗಳುಗಟ್ಟಲೆ ನಾವು ಫ್ರಿಜ್ಜಿನಲ್ಲಿ ಇಟ್ಕೊಳ್ಬೋದು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನಾನು ಮಾಡುವಂತಹ ಟಿಪ್ಸನ್ನು ನಿಮಗೂ ಕೂಡ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೇನೆ. ಸೊ ಹಾಗಾದರೆ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನ ನೀವು ಒತ್ತಿ. ಹಾಗೂ ನಿಮಗೆ ಏನಾದರೂ ಈ ವಿಡಿಯೋ ಉಪಕಾರವಾಯಿತು ಅಂತ ಹೇಳಿದ್ರೆ ಅದನ್ನು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗಾದರೆ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಈಗ ಈ ಕರಿಬೇವಿನ ಸೊಪ್ಪು ತುಂಬ ಫ್ರೆಶ್ ಆಗಿದೆ ಅಲ್ವಾ, ಇದರಲ್ಲಿ ಒಳ್ಳೆಯ ಸೊಪ್ಪುಗಳನ್ನ ನಾವು ತಗೊಳ್ಬೇಕು. ಕಪ್ಪಾಗಿರುತ್ತಲ್ವ, ಆ ಥರ ಸೊಪ್ಪುಗಳನ್ನೆಲ್ಲ ತಗೊಳ್ಬಾರ್ದು. ಅದರ ಬದಲಾಗಿ ಒಳ್ಳೆ ಚೆನ್ನಾಗಿರುವಂತಹ ಹಸಿರಾಗಿರುವಂತಹ ಸೊಪ್ಪನ್ನೇ ನಾನು ತಗೊಳ್ತಾ ಇದ್ದೇನೆ. ಮತ್ತು ಹುಳುಗಳು ಕಚ್ಚಿರುವಂತಹ, ಕೀಟಗಳು ಕಚ್ಚಿರುವಂತಹ ಸೊಪ್ಪುಗಳನ್ನ ತಗೊಳ್ಬಾರ್ದು. ಇದೀಗ ನಾನು ಸೊಪ್ಪು ತೊಳೆದಿಲ್ಲ, ಏಕೆಂತೇಳಿದ್ರೆ ನಮ್ಮ ಮನೆಯಲ್ಲಿ ಆಗಿರುವಂತಹ ಸೊಪ್ಪು ಅಲ್ವಾ. ಸೊ ಯಾವುದೇ ಕೀಟನಾಶಕಗಳನ್ನ ನಾವು ಸಿಂಪಡಿಸಿಲ್ಲ. ಒಳ್ಳೆ ಫ್ರೆಶ್ ಆಗಿರುವಂತಹ ಸೊಪ್ಪು. ನೀವು ಅಂಗಡಿಯಿಂದ ತರೋದಾದರೆ ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳೆದು ಅದನ್ನು ಒಣಗಿಸ್ಕೊಳ್ಬೇಕು. ಮೊದಲಿಗೆ ಬಿಸಿಲಲ್ಲಿ ಒಣಗಿಸೋದಲ್ಲ, ಒಳಗಡೆನೇ ಫ್ಯಾನ್ ಹಾಕಿ ಅಥವಾ ಒಳ್ಳೆ ಟಿಶ್ಯೂ ಪೇಪರ್ ಅಥವಾ ಒಳ್ಳೆ ಬಟ್ಟೆಯಿಂದ ಅದನ್ನು ನೀರಿನ ಅಂಶನೆಲ್ಲ ಫುಲ್ಲು ಡ್ರೈ ಮಾಡಿ ತಗೊಳ್ಬೇಕು. ಈಗ ಇದನ್ನು ನಾವು ಇಟ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿದ್ರೆ, ಯಾವುದಾದ್ರೂ ಗ್ಲಾಸದು ಅಥವಾ ಪ್ಲಾಸ್ಟಿಕ್ದು ಕಂಟೈನರ್ ಬರುತ್ತಲ್ವ, ಏರ್ ಟೈಟ್ ಆಗಿರುವಂತಹ ಕಂಟೈನರೇ ತಗೊಳ್ಬೇಕು. ಅದಕ್ಕೆ ಸೊಪ್ಪನ್ನೆಲ್ಲ ಅದಕ್ಕೆ ನಾವು ಅದರಲ್ಲಿ ಹಾಕಿಡಬೇಕು. ಮತ್ತು ಸೊಪ್ಪನ್ನು ನಾವು ಬಾಕ್ಸ್ ಒಳಗೆ ತುಂಬಿಸುವಾಗ ಎಲ್ಲ ಸೊಪ್ಪನ್ನು ಕೂಡ ಒಂದೇ ಬಾಕ್ಸಿನಲ್ಲಿ ಟೈಟ್ ಆಗಿರುವಂತೆ ತುಂಬಿಸೋಕ್ಕೆ ಹೋಗಬೇಡಿ. ಏಕೆಂತ ಹೇಳಿದರೆ ಅದರಲ್ಲೂ ಕೂಡ ಗಾಳಿ ಆಡಬೇಕು, ಸ್ವಲ್ಪ ಗಾಳಿ ಎಲ್ಲ ಸೇರಿಕೊಳ್ಬೇಕು. ಈಗ ನಾನಿಲ್ಲಿ ಒಳ್ಳೆ ಸೊಪ್ಪುಗಳನ್ನ ನೋಡಿಕೊಂಡು ಅದನ್ನು ಕಟ್ ಮಾಡಿ ಬಾಕ್ಸ್ ಒಳಗೆ ತುಂಬಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ 15-20 ದಿನಗಳವರೆಗೂ ಕೂಡ ಸೊಪ್ಪುಗಳು ಇನ್ನೂ ಫ್ರೆಶ್ ಆಗಿಯೇ ನಮಗೆ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಅಂದರೆ ಈ ಬಾಕ್ಸನ್ನು ನಾನು ಫ್ರಿಜ್ಜಲ್ಲಿಟ್ಟು ಒಂದು 15 ದಿನ ಕಳೆದು ಕೂಡ ನಾನು ಈ ಸೊಪ್ಪನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಫ್ರೆಶ್ ಆಗಿದೆ ಅಂತ. ಆವಾಗ ನಿಮಗೆ ಗೊತ್ತಾಗುತ್ತೆ. ಈಗ ಈ ರೀತಿ ಎಲ್ಲ ಸೊಪ್ಪನ್ನೆಲ್ಲ ಕಿತ್ಕೊಂಡು ಈ ಬಾಕ್ಸಿನಲ್ಲಿ 2 ಬಾಕ್ಸ್ ತೊಗೊಂಡಿದ್ದೇನೆ. 2 ಬಾಕ್ಸ್ನಲ್ಲಿ ತುಂಬಿಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೆ ಉಪಕಾರವಾಗುತ್ತೆ.
ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇರ್ಬೋದಲ್ವಾ, ಈಗ ಒಂದು 15 ದಿನ ಬಿಟ್ಟು ನಾನು ಈ ಬಾಕ್ಸನ್ನು ತೋರಿಸ್ತಾ ಇರೋದು. ಅಂದರೆ ಒಂದು ಬಾಕ್ಸ್ದು ಆಲ್ಮೋಸ್ಟ್ ಸೊಪ್ಪು ನಾನು ಅಡುಗೆಗೆಲ್ಲ ಬಳಸ್ಕೊಂಡು ಮುಗ್ದೋಗಿದೆ. ಇನ್ನೊಂದು ಬಾಕ್ಸಲ್ಲಿ ನೋಡಿ ಫ್ರೆಶ್ ಆಗಿನೇ ಅದೇ ರೀತಿ ಫ್ರೆಶ್ ಆಗಿದೆ. ಮತ್ತು ಈ ರೀತಿ ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ. ನಮಗೆ ತಿಂಗಳುಗಟ್ಟಲೆ ನಾವು ಈ ಸೊಪ್ಪನ್ನು, ಕರಿಬೇವಿನ ಸೊಪ್ಪನ್ನು ಈ ರೀತಿ ಫ್ರೆಶ್ ಆಗಿ ಇಟ್ಕೊಳ್ಬೋದು. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗ್ನಲ್ಲಿ ನಾನು ಬೇರೆ ಒಂದು ರೆಸಿಪಿಯಾಗಿ ಅಥವಾ ಏನಾದರೂ ಟಿಪ್ಸ್ ಆಗಿ ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ ಯು.